ನೀನೇನ್ ಮಾಡಿದ್ಯಾ ಗೊತ್ತಾ? ನಂದನ್ ಫ್ಯಾಮಿಲಿ ಅನ್ನೋ ಕೋಟೆನ ಬೀಳ್ಸೋಕೆ ಜನಗಳಿಗೆ ಕಲ್ ಕೊಟ್ ಬಂದಿದ್ಯಾ. ನಂದನ್ ಫ್ಯಾಮಿಲಿಗೆ ಒಳ್ಳೇದಾಗೋದ್ ನೋಡಕ್ಕಾಗ್ದಿರೋ ಶತ್ರುಗಳ ಕೈಗೆ ನೀನೇ ಒಂದು ಆಯುಧ ರೆಡಿ ಮಾಡ್ಕೊಟ್ಟಿದ್ಯಾ. ಇದೆಲ್ಲ ನಿನಗೆ ಹೇಳಿದ್ರು ನಿನ್ ದೊಡ್ಡ ತಲೆಗೆ ಹೋಗಲ್ಲ. ನಿನಗಷ್ಟು ಬುದ್ಧಿ ಇದ್ದಿದ್ರೆ ಇಂಥ ಯೂಸ್ಲೆಸ್ ಕೆಲ್ಸ ಮಾಡ್ತಿರ್ಲಿಲ್ಲ. ಈಗ ನೀನೇನಾದ್ರೂ ನನ್ ಸ್ವಂತ ಸೊಸೆ ಆಗಿದ್ದಿದ್ರೆ ಇಷ್ಟು ಹೊತ್ತಿಗೆ ಕತ್ತು ಹಿಡಿದು ಹೊರಗೆ ಹಾಕ್ತಿದ್ದೆ. ಮಾಮ್, ಸಾಕ್ ನಿಲ್ಲಿಸ್ತೀರಾ? ವಿವೇಕ್, ನಾನು ಮಾತಾಡ್ಬೇಕು. ಯಾವ ತಪ್ಪು ಮಾಡದೇ ಇರೋ ಅತ್ತಿಗೆಗೆ ಯಾಕೆಲ್ಲ ಹೀಗ್ ಬೈತಾ ಇದ್ದೀರಾ? ಇವಳು ಮಾಡಿದ್ದು ನಿನ್ಗೆ ತಪ್ಪಾಗಿ ಕಾಣ್ಲಿಲ್ವಾ? ಖಂಡಿತ ಇದು ತಪ್ಪಲ್ಲ. ಒಂದ್ ವೇಳೆ ತಪ್ಪು ಅಂತ ನೀವ್ ಅಂದ್ಕೊಂಡ್ರು, ಆ ತಪ್ಪಲ್ಲಿ ನಂದು ಕೂಡ ಭಾಗ ಇದೆ. ಯಾಕಂದ್ರೆ ಆ ಪ್ರಿಯಾ ಅಡ್ರೆಸ್ನ ಅತ್ಗೆ ಕೊಟ್ಟಿದ್ದೆ ನಾನು. ಕೇಸ್ ವಿಡ್ರಾ ಡಾಕ್ಯುಮೆಂಟ್ಸ್ ತಗೊಂಡು ಅತ್ಗೆನ ಪ್ರಿಯಾ ಮನೆ ಕರ್ಕೊಂಡು ಹೋಗಿದ್ದು ನಾನೇ. ಇದೆಲ್ಲ ಏನಕ್ಕೆ ಮಾಡಿದೆ ಅನ್ಕೊಂಡ್ರಿ? ಮಿತ್ರ ಅಣ್ಣಂಗೋಸ್ಕರ. ಅಣ್ಣಂಗ್ ಬೇಲ್ ಸಿಕ್ಬಿಡ್ತು, ಹೊರಗೆ ಬಂದ್ಬಿಟ್ರು, ಆಹಾ ಓಹೋ ಅಂತ ಎಲ್ರೂ ಕೂಡ ಖುಷಿ ಪಡ್ತಾ ಇದ್ದೀರಾ. ಆದ್ರೆ ಆಮೇಲೇನು? ಅಣ್ಣನ ಭವಿಷ್ಯ ಏನು? ಈ ಪ್ರಶ್ನೆಗೆ ಯಾರ ಹತ್ರನೂ ಉತ್ತರ ಇಲ್ಲ. ಆ ಉತ್ತರಕ್ಕಾಗಿನೇ ಹುಡುಕೊಂಡು ಹೋಗಿದ್ದು ಭಾಗ್ಯಾತ್ಗೆ. ಈಗ ನಿಮ್ಮನ್ನೆಲ್ಲ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಿ. ಅಣ್ಣನ್ನ ಕಾಪಾಡೋದಕ್ಕೋಸ್ಕರ ನಾವೆಲ್ಲ ನಿಜವಾಗ್ಲೂ ಏನ್ ಮಾಡಿದೀವಿ? ಏನ್ ಮನೀಷಾ, ಏನ್ ಮಾಡ್ದೆ? ಹೇಳಿ ದೊಡ್ಡಪ್ಪ, ಹೇಳಿ, ಏನ್ ಮಾಡಿದ್ದೀವಿ? ದೊಡ್ಡಮ್ಮ, ನೀವಾದ್ರೂ ಹೇಳಿ, ಏನ್ ಮಾಡಿದ್ದೀವಿ? ಮಾಮ್, ಆಗಿಂದ ನೀನು ಜೋರ ಕೂಗಾಡ್ತಾ ಇದೆಯಲ್ಲ, ಅಣ್ಣಂಗೋಸ್ಕರ ನೀನೇನಾದ್ರೂ ಮಾಡಿದ್ಯಾ? ಯಾರು ಏನು ಮಾಡಿಲ್ಲ. ಎಲ್ಲಿಗೂ ಹೋಗದೆ ಮನೇಲಿ ಕೂತ್ಕೊಂಡು ಸಜೆಷನ್ ಮಾತ್ರ ಕೊಡ್ತೀರಾ, ಅದು ಕೂಡ ಯಾವುದೇ ಕೆಲ್ಸಕ್ಕೆ ಬರ್ದಿರೋಂಥ ಸಜೆಷನ್. ಗ್ರೇಟ್. ಆದರೆ ಅತ್ಗೆ ಅಣ್ಣಂಗೋಸ್ಕರ ಒಂದು ಹೆಜ್ಜೆ ಮುಂದಿಟ್ರು. ಅಣ್ಣನ್ ಸುತ್ತ ಸುತ್ಕೊಂಡಿರೋ ಹಗ್ಗನ ಬಿಡಿಸೋದಕ್ಕೆ ಅಂತ ಹೋಗಿದ್ರು. ಅವರಿಗೆ ಯಾವುದೇ ಸಪೋರ್ಟ್ ಇಲ್ಲದೆ ಹೋದ್ರು ಕೂಡ ಅಣ್ಣಂಗೋಸ್ಕರ ಏನಾದರೂ ಮಾಡಲೇಬೇಕು ಅನ್ನೋ ಆಸೆಯಿಂದ ಹೋದ್ರು. ಅದೆಲ್ಲ ನಿಮ್ ಯಾರಿಗೂ ಕಾಣಿಸ್ಲಿಲ್ಲ ಅಲ್ವಾ? ತಪ್ಪು ಮಾಡಿದ್ರು ಅಂತ ಹೇಳ್ತಾನೆ ಇದ್ದೀರಲ್ಲ. ಆ ತಪ್ಪು ಮಾಡೋದಕ್ಕೂ ಮೊದಲು ತನ್ನ ಗಂಡಂಗೋಸ್ಕರ ಅವ್ರು ಪಟ್ಟಿರೋ ಕಷ್ಟ, ಆ ನೋವು ಕಾಪಾಡ್ಕೋಬೇಕು ಅನ್ನೋ ಒದ್ದಾಟ, ಪ್ರಯತ್ನ, ಇದೆಲ್ಲ ನಿಮ್ ಯಾರಿಗೂ ಕಾಣಿಸ್ಲಿಲ್ಲ ಅಲ್ವಾ? ಹೌದು, ಹೋದ್ರು. ಪ್ರಿಯಾ ಮುಂದೆ ಮೋಸ ಹೋದ್ರು, ನಾನು ಒಪ್ಕೋತೀನಿ. ಮತ್ತೆ ಅಣ್ಣ, ಅವನು ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದಾನಲ್ವಾ? ಬುದ್ಧಿ ಕೂಡ ಅವನಿಗೆ ಜಾಸ್ತಿನೇ ಇದೆ. ಅದು ಅಲ್ಲದೆ ಸಿಟಿಲೇ ಹುಟ್ಬೆಳ್ದವನು. ಅಂಥವನೇ ಅವತ್ತು ಪ್ರಿಯಾ ಕೈಲಿ ಮೋಸ ಹೋಗಿಲ್ವಾ? ಅಣ್ಣ ಪ್ರಿಯಾ ಮೋಸಕ್ಕೆ ಹೇಗ್ ಬಲಿಯಾದ್ನೋ
ಅದಕ್ಕೆ ಕೂಡ ಇವತ್ತು ಹಾಗೆ ಬಲಿಯಾದ್ರು. ಇಷ್ಟು ಸಣ್ಣ ವಿಷಯ ನಿಮ್ ಯಾರಿಗೂ ಅರ್ಥ ಆಗ್ಲಿಲ್ವಾ? ನಾನೇನಾದ್ರೂ ಜಾಸ್ತಿ ಮಾತಾಡಿದ್ರೆ ದಯವಿಟ್ಟು ಎಲ್ಲರೂ ನನ್ನ ಕ್ಷಮಿಸಿ. ಆದರೆ ಒಂದ್ ಮಾತು ನಿಜ, ಅದಕ್ಕೆ ಮಾಡಿರೋ ಅಂಥ ಪ್ರಯತ್ನನ ನಾವ್ಯಾರು ಮಾಡಿಲ್ವಲ್ಲ ಅಂತ ನಮ್ಗೆ ನಾಚಿಕೆ ಆಗ್ಬೇಕು. ಇವತ್ತು ಅದಕ್ಕೆ ಮಾಡಿರೋ ಕೆಲಸಕ್ಕೆ ನಾವೆಲ್ಲ ಥ್ಯಾಂಕ್ಸ್ ಹೇಳಬೇಕು. ಅವ್ರಿಗೆ ಕೃತಜ್ಞತೆ ಹೇಳೋದು ಬಿಟ್ಟು ಅವರು ಕಣ್ಣೀರು ಹಾಕೋ ಹಾಗೆ ಮಾತಾಡಿದ್ರಲ್ಲ. ಯಾಕೆ ಈಗಲೂ ಕೂಡ ನಿಮ್ಗೆ ಯಾರಿಗೂ ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ನಿಸ್ತಿಲ್ವಾ? ಭಾಗ್ಯ, ಒಬ್ಬ ವ್ಯಕ್ತಿ ತನ್ನ ಶಕ್ತಿ ಮೀರಿ ಏನಾದ್ರೂ ನಮಗೋಸ್ಕರ ಮಾಡ್ತಿದ್ದಾನೆ ಅಂದ್ರೆ ಆ ಕೆಲ್ಸ ತುಂಬಾ ದೊಡ್ಡದು. ಇವತ್ತು ನೀನ್ ಮಾಡಿದ್ದು ಕೂಡ ಅದೇ. ನನ್ನ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಭಾಗ್ಯ ಮಾಡಿರೋ ಕೆಲಸದಲ್ಲಿ ಪರ್ಫೆಕ್ಷನ್ ಇಲ್ಲದೆ ಇರ್ಬೋದು, ಆದ್ರೆ ಅವಳ ಇಂಟೆನ್ಷನ್ ಅಲ್ಲಿ ಪ್ಯೂರಿಟಿ ಇದೆ. ನಾವು ನೋಡ್ಬೇಕಾಗಿರೋದು ಅದನ್ನ. ಚಿಕ್ಕಮ್ಮ, ಅವಳು ಹಳ್ಳಿ ಹುಡುಗಿನೇ, ಸಿಟಿ ಟ್ರಿಕ್ಸ್ ಗೊತ್ತಿಲ್ಲ. ಅದಕ್ಕೆ ಅವಳ ಆಲೋಚನೆಗಳು ಇನ್ನೂ ಸ್ವಚ್ಛವಾಗೇ ಇದೆ. ನಾವು ನೋಡ್ಬೇಕಾಗಿರೋದು ಅದನ್ನ. ಆ ಸ್ವಚ್ಛತೆ ನೀವ್ ಹೇಳ್ದಂಗೆ ಟಿವಿ ಸೀರಿಯಲ್ ಅಲ್ಲಿ, ಸಿನಿಮಾದಲ್ಲಿ ಇರಲ್ಲ, ರಿಯಲ್ ಲೈಫ್ ಅಲ್ಲೇ ಇರೋದು. ವಿವೇಕ್ ಹೇಳಿದ್ದು ಕರೆಕ್ಟ್. ನನಗೋಸ್ಕರ ಇಷ್ಟು ಮಾಡಿರೋ ಭಾಗ್ಯಂಗೆ ನಾವೆಲ್ಲ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ಸ್ ಭಾಗ್ಯ. ಆದ್ರೆ ಥ್ಯಾಂಕ್ಸ್ಗಿಂತ ಮೊದಲು ನಿಂಗೆ ಸಾರಿ ಹೇಳ್ಬೇಕು. ಎಲ್ಲರ ಜೊತೆ ನಾನು ಕೂಡ ನಿನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡೆ. ಅಯ್ಯೋ ಅಜ್ಜಿ, ಎಂತ ಮಾತಾಡ್ತಿದ್ದೀರಾ? ಆ ವಿಷಯನ ನೀವು ಮರ್ತ್ಬಿಡಿ. ಅಜ್ಜಿ, ನಾನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ಚೆನ್ನಾಗಿತ್ತು, ಒಳ್ಳೆ ಲೆಕ್ಚರ್ ಕೊಟ್ಟೆ. ಏನೋಣ, ಟೈಮ್ ಬಂದಾಗ ಹೇಳ್ಬೇಕಲ್ಲ. ಥ್ಯಾಂಕ್ಸ್ ಕಣೋ. ನನಗೇನದು ಬೇಕಾಗಿಲ್ಲ. ಬೇಕಾದ್ರೆ ಅತ್ತಿಗೆಗೆ ಇನ್ನೊಂದ್ಸಲ ಹೇಳು. ಪ್ರಿಯಾ ಅನ್ನೋ ಹುಡುಗಿ ಹತ್ರ ಅಸಭ್ಯವಾಗಿ ನಡ್ಕೊಂಡಿರೋ ಕಾರಣದಿಂದ ಪ್ರಮುಖ ಬಿಸ್ನೆಸ್ ಮ್ಯಾನ್ ಆಗಿರೋ ಮಿತ್ರಾನಂದನ್ ಅವರನ್ನ ಅರೆಸ್ಟ್ ಮಾಡಿರೋ ವಿಷಯ ಗೊತ್ತಾಗಿದೆ. ಈ ಕೇಸಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಬೆಳಕಿಗೆ ಬಂದಿದೆ. ಮಿತ್ರಾನಂದನ್ ಹೆಂಡತಿ ಭಾಗ್ಯಾನಂದನ್ ಪ್ರಿಯಾ ಅವ್ರಿಗೆ ಕೇಸ್ ವಿಡ್ರಾ ಮಾಡ್ಕೊಳ್ಳೋದಿಕ್ಕೆ ಎಷ್ಟ್ ಬೇಕಾದ್ರೂ ದುಡ್ಡು ಕೊಡ್ತೀವಿ ಅಂತ ಆಫರ್ ಮಾಡಿದ್ದಾರೆ.
ತನ್ನ ಗಂಡನ ಹೆಸರನ್ನ ಮತ್ತೆ ಮರ್ಯಾದೆನ ಕಾಪಾಡೋದಕ್ಕೆ ಭಾಗ್ಯಾನಂದನ್ ಪ್ರಿಯಾಗೆ ದುಡ್ಡಿನ ಆಸೆ ತೋರಿಸಿ ಬಲೆಗೆ ಹಾಕೊಳ್ಳೋಕೆ ನೋಡಿದ್ದಾರೆ. ಆದ್ರೆ ಪ್ರಿಯಾ ಮಾತ್ರ ಯಾವ ಆಸೆಗಳಿಗೂ ಬಲೆ ಆಗದೆ ತನ್ನ ಮೇಲೆ ಅತ್ಯಾಚಾರ ಮಾಡಿರೋ ಮಿತ್ರಾಗೆ ಸರಿಯಾದ ಶಿಕ್ಷೆ ಆಗ್ಲಿ ಅಂತ ಬಯಸ್ತಿದ್ದಾರೆ. ಬಂದ್ಯಾ? ನಾನ್ ಮೊದ್ಲಿಂದ ಬಡ್ಕೋತಾನೆ ಇದ್ದೆ, ಆದ್ರೆ ನಿನ್ನಕ್ಕ ನನ್ ಮಾತನ್ನ ಲೆಕ್ಕಕ್ಕೆ ತಗೊಳಲ್ವಲ್ಲ. ದುಡ್ಡಿರೋರ್ನ ನಂಬೇಡ ಅಂದ್ರೆ ಕೇಳಿಲ್ಲ. ಈಗೇನಾಯ್ತು ನೋಡು, ಅವ್ರ ಅನ್ಯಾಯದಲ್ಲಿ ಮೋಸದಲ್ಲಿ ನಿನ್ನ ಅಕ್ಕ ಕೂಡ ಸಿಕ್ಬಿದ್ಲು. ಹೀಗಾಗತ್ತೆ ಅಂತ ಅಕ್ಕನ್ ಕೂಡ ಗೊತ್ತಿರ್ಲಿಲ್ವಲ್ಲ ಚಿಕ್ಕಿ. ಗೊತ್ತಾಗ್ದೇ ಇರೋದಕ್ಕೇನೆ ದೊಡ್ಡೋರ್ ಕೊಡೋ ಸಲಹೆನ ಅರ್ಥ ಮಾಡ್ಕೋಬೇಕು. ನಾನ್ ಹೇಳೋ ಮಾತನ್ನ ಕೇಳಿದಿದ್ರೆ ಇವತ್ತು ನಿನ್ನ ಅಕ್ಕಂಗೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಎಲ್ಲೋ ಏನೋ ತಪ್ಪಾಗಿರ್ಬೋದು ಚಿಕ್ಕಿ, ಅದಕ್ಕೆ ಅಕ್ಕನ್ ತಪ್ಪು ಅಂದ್ರೆ ಹೇಗೆ? ಮತ್ ಯಾರ್ ತಪ್ಪು? ನಿನ್ನೆ ಅಷ್ಟೇ ನಾನ್ ಫೋನ್ ಮಾಡಿ ಪ್ರೀತಿಯಿಂದ ಮಾತಾಡಿದ್ರೆ ನನ್ ಗಂಡ ಒಳ್ಳೆಯವನು, ನನ್ ಗಂಡ ಶ್ರೀರಾಮ ಅಂತ ತನ್ ಗಂಡನ್ ಬಗ್ಗೆ ಒಂದ್ ಮಾತ್ ಕೂಡ ಹೇಳೋಕ್ ಬಿಡ್ಲಿಲ್ಲ. ಈಗ ನೋಡು, ಅವಳ ಬಗ್ಗೆ ಪ್ರಪಂಚ ಎಲ್ಲ ಬಾಯಿಗೆ ಬಂದಂಗ್ ಮಾತಾಡ್ತಿದೆ. ಅವನ್ ಸಾಲ್ದು ಅಂತ ಈ ಮೇಡಮ್ ಟಿವಿಲ್ ಬಂದು ಮನೆ ಮರ್ಯಾದೆನ ಬೀದಿ ಪಾಲ್ ಮಾಡಿದ್ಲು. ಚಿಕ್ಕಿ, ದಯವಿಟ್ಟು ಅಕ್ಕನ್ ಬಗ್ಗೆ ಹಾಗೆ ಮಾತಾಡ್ಬೇಡಿ. ಇನ್ ಹೇಗ್ ಮಾತಾಡ್ಬೇಕೆ? ಇದೆಲ್ಲ ಆಗ್ತಿರೋದ್ ನೋಡಿದ್ರೆ ಊರವರೆಲ್ಲ ಇಲ್ಲಿಗೆ ಬಂದು ಬಾಯಿಗೆ ಬಂದಂಗ್ ಉಗ್ದು ಹೋಗ್ತಾರೆ. ಛೀ. ಚಿಕ್ಕಿ, ನಮ್ಮ ಅಕ್ಕನ್ ಬಗ್ಗೆ ನಮಗ್ ಚೆನ್ನಾಗ್ ಗೊತ್ತು ಚಿಕ್ಕಿ. ಅವಳು ಯಾವತ್ತೂ ತಪ್ಪು ಮಾಡಲ್ಲ. ಭಾವ ತುಂಬಾ ಒಳ್ಳೆಯವರು ಚಿಕ್ಕಿ. ಈ ಟಿವಿಯಲ್ಲಿ ಎಲ್ಲಾನು ತಪ್ಪ ಹೇಳ್ತಾ ಇದಾರೆ. ಹೌದು, ಆ ಟಿವಿ ನ್ಯೂಸ್ ಜನರ ಮಾತು ಎಲ್ಲ ತಪ್ಪೆ. ನೀವು ನಿಮ್ಮ ಅಕ್ಕ ಮಾತ್ರ ಕರೆಕ್ಟ್. ಸಾಕ? ಕಬ್ನಾನು ಕೂಡ ಬಂಗಾರ ಅಂದ್ಕೊಳ್ಳೋ ಮೂತಿಗಳು. ಇವ್ರಿಗೇನ್ ಅರ್ಥ ಆಗತ್ತಮ್ಮ? ಹೇಳಿ ಹೇಳಿ ನಮ್ ಬಾಯ್ ಸೋತ್ ಹೋಗುತ್ತಷ್ಟೇ. ಹೌದು ಶಾಲಿನಿ, ನಾವು ಹಳ್ಳಿಯವರಾಗಿರ್ಬೋದು, ಆದ್ರೆ ನಮ್ಮಲ್ಲಿ ತಪ್ಪು ಭಾವನೆಗಳಿರಲ್ಲ. ನಾವು ತಪ್ಪು ಮಾಡುವಂತ ವ್ಯಕ್ತಿಗಳಲ್ಲ. ಅದಕ್ಕೇನೆ ನಮ್ಮ ಅಕ್ಕನ ಬಗ್ಗೆ ಖಂಡಿತವಾಗಿ ಹೇಳ್ತಾ ಇದ್ದೀನಿ. ಹೌದು, ನಮ್ಗೂ ಗೊತ್ತಾಗಿದೆ ನಿಮ್ ಮನ್ಸು ಎಷ್ಟು ದೊಡ್ಡದು ಅಂತ. ಕೋಟೇಶ್ವರಂಗೆ ಸೊಸೆ ಆದ್ಮೇಲೆ ನಿನ್ ಅಕ್ಕನ್ ಮನ್ಸು ಎಷ್ಟು ಚೇಂಜ್ ಆಗಿದ್ಯೋ ಯಾರಿಗ್ ಗೊತ್ತು. ಶಾಲಿನಿ, ಇಲ್ಲಿ ನೋಡು ಶಾಲಿನಿ, ಕಷ್ಟದಲ್ಲಿರೋ ವ್ಯಕ್ತಿಗಳಿಗೆ ಸಮಾಧಾನ ಹೇಳ್ದೆ ಹೋದ್ರೂ ಪರವಾಗಿಲ್ಲ, ಆದ್ರೆ ಚುಚ್ಚು ಮಾತುಗಳಿಂದ ನೋವು ಕೊಡಬಾರ್ದು. ಇಡೀ ಪ್ರಪಂಚ ತಪ್ಪು ಅಂತ ಹೇಳಿದ್ರು ನಮ್ಮವರು ಅನಿಸ್ಕೊಂಡವರು ನಮ್ ಜೊತೆಗೆ ನಿಂತ್ಕೋಬೇಕು. ಯಾರ ಅಪಾರ್ಥ ಮಾಡ್ಕೊಂಡ್ರು ನಮ್ಮವರು ಅನಿಸ್ಕೊಂಡವರು ಅರ್ಥ ಮಾಡ್ಕೋಬೇಕು. ಇದಂತೂ ನಿಮ್ಮಲ್ಲಿ ಚೂರು ಕಾಣಿಸ್ತಾ ಇಲ್ಲ. ನಡೆಯೋ. ಮಾಮ್, ಆಗಿಂದ ನೀನು ಜೋರ ಕೂಗಾಡ್ತಾ ಇದೆಯಲ್ಲ, ಅಣ್ಣಂಗೋಸ್ಕರ ನೀನೇನಾದ್ರೂ ಮಾಡಿದ್ಯಾ? ತಪ್ಪು ಮಾಡಿದ್ರು ಅಂತ ಹೇಳ್ತಾನೆ ಇದ್ದೀರಲ್ಲ. ಆ ತಪ್ಪು ಮಾಡೋದಕ್ಕೂ ಮೊದಲು ತನ್ನ ಗಂಡಂಗೋಸ್ಕರ ಅವ್ರು ಪಟ್ಟಿರೋ ಕಷ್ಟ, ಆ ನೋವು ಕಾಪಾಡ್ಕೋಬೇಕು ಅನ್ನೋ ಒದ್ದಾಟ ಪ್ರಯತ್ನ, ಇದೆಲ್ಲ ನಿಮ್ಗೆ ಯಾರಿಗೂ ಕಾಣಿಸ್ಲಿಲ್ಲ ಅಲ್ವಾ? ಅದಕ್ಕೆ ಮಾಡಿರೋ ಅಂತ ಪ್ರಯತ್ನನ ನಾವ್ಯಾರು ಮಾಡಿಲ್ವಲ್ಲ ಅಂತ ನಮ್ಗೆ ನಾಚಿಕೆ. ವಿವೇಕ್ ಬಿಹೇವಿಯರ್ ನಂಗೆ ಅರ್ಥ ಆಗ್ತಾ ಇಲ್ಲ. ಕೂಲಾಗಿರ್ತಾನೆ, ಏನೋ ಜೋಕ್ ಮಾಡ್ತಿರ್ತಾನೆ ಅನ್ಕೊಂಡಿದ್ದೆ ಇಷ್ಟು ದಿನ. ಒಂದೇ ಸಲ ದೊಡ್ಡ ಶಾಕ್ ಕೊಟ್ಬಿಟ್ಟ. ಆದ್ರೂ ನಂಗೆ ಅರ್ಥ ಆಗದೆ ಕೇಳ್ತಿದ್ದೀನಿ, ಆ ಭಾಗ್ಯಗಿಂತ ನಾನೇ ಅಲ್ವಾ ನಿಮಗ್ ಮೊದಲು ಪರಿಚಯ ಆಗಿದ್ದು? ನಾನೇ ಅಲ್ವಾ ನಿಮ್ಗೆಲ್ಲ ಇಷ್ಟ? ವಿವೇಕ್ ಏನು ಸಡನ್ ಆಗಿ ಪಾರ್ಟಿ ಚೇಂಜ್ ಮಾಡ್ಬಿಟ್ಟ? ಆ ಭಾಗ್ಯ ಅವಳ ಹಳ್ಳಿನಲ್ಲಿ ಬೆಳೆಸ್ಕೊಂಬಂದಿರೋ ಬುದ್ಧಿನೆಲ್ಲ ಅವಳು ಇಲ್ಲಿ ಬಂದು ಇಂಪ್ಲಿಮೆಂಟ್ ಮಾಡ್ತಿದ್ದಾಳೆ ಮನೀಷಾ. ಅದಕ್ಕೆ ಅವಳು ಈಸಿಯಾಗಿ ಎಲ್ರನ್ನೂ ಬುಟ್ಟಿಗೆ ಹಾಕೋತಿದ್ದಾಳೆ. ಈ ಮನೇಲಿ ಒಬ್ಬೊಬ್ರು ಹೀಗ್ ಪಕ್ಕದ ಪಾರ್ಟಿಗೆ ಜಂಪ್ ಆಗ್ತಾ ಹೋದ್ರೆ ನಾನೇನ್ ಮಾಡ್ಬೇಕು ಆಂಟಿ? ಈಗಾದ್ರೂ ನೀನೊಂದ್ ವಿಷಯ ಅರ್ಥ ಮಾಡ್ಕೋಬೇಕು. ಭಾಗ್ಯ ಹಳ್ಳಿಯವಳು ಅಂತ ಸಿಲ್ಲಿಯಾಗಿ ನೋಡ್ಬಾರ್ದು. ಅವಳಾಟಕ್ಕೆ ನೀನಿನ್ನೂ ದೊಡ್ಡ ಆಟನೇ ಆಡ್ಬೇಕಾಗತ್ತೆ.
ನಾನ್ ಎಷ್ಟೇ ಪ್ಲಾನ್ ಮಾಡ್ತಿದ್ರು ಅವಳು ಇನ್ನೊಂದು ದೊಡ್ಡ ಪ್ಲಾನ್ ಮಾಡಿ ನನ್ ಜೊತೆ ಕಾಂಪೀಟ್ ಮಾಡ್ತಾಳೆ. ನಾನ್ ಏನ್ ಮಾಡೋಕ್ಕಾಗತ್ತೆ? ಮೊದ್ಲು ನಮ್ ವಿವೇಕ್ನ ಕೂಡ ನಿನ್ ಪಾರ್ಟಿಗೆ ಬರೋ ಹಾಕ್ ಮಾಡ್ಕೋ. ಆಗ್ಲೇ ನಿಂಗ್ ಬಲ ಸಿಗೋದು. ಇಲ್ದೇ ಇದ್ರೆ ಪ್ರತಿದಿನ ಆ ಭಾಗ್ಯಂಗೆ ಸ್ಟ್ರೆಂತ್ ಹೆಚ್ಚಾಗತ್ತೆ, ನಿನಗೆ ಟೆನ್ಷನ್ ಹೆಚ್ಚಾಗತ್ತೆ. ಯು ರೈಟ್ ಹನ್ಸಿಕ. ಎಲ್ರೂ ಯಾವತ್ತೂ ನನ್ ಪಕ್ಕದಲ್ಲೇ ಇರ್ತಾರೆ ಅನ್ಕೊಳ್ಳೋದು ನನ್ ತಪ್ಪು. ಆ ಕಡೆ ಹೋದವರನ್ನು ಕೂಡ ಮತ್ತೆ ನನ್ ಕಡೆ ಮಾಡ್ಕೊಳ್ಳೋದೇ ಕರೆಕ್ಟ್. ನೀನ್ ಬಾ ಅಣ್ಣ. ಏನೇ? ಅಣ್ಣ ನೀನ್ ಸರಿಯಾಗಿ ಕೊಟ್ಟೆ ಗೊತ್ತಾ? ನಾನ್ ಏನ್ ಕೊಟ್ನೆ? ನಿನ್ ಸ್ಪೀಚ್ ಇಂದ ಎಲ್ರಿಗೂ ಸ್ಪೀಚ್ಲೆಸ್ ಮಾಡ್ಬಿಟ್ಟಿಯಲ್ಲ. ಈ ನಡುವೆ ನಿನ್ನಲ್ಲಿ ತುಂಬಾ ಚೇಂಜ್ ಬಂದಿದೆ ಕಣೋ. ನಾನೇನ್ ಚೇಂಜ್ ಆಗಿದ್ದೀನಿ? ಒಂದ್ ಟೈಮಲ್ಲಿ ಮನೀಷಾನ ಹಂಗೆ ಹಿಂಗೆ ಅಂತ ಹೊಗಳ್ತಾ ಇದ್ದೆ. ಮನೀಷಾ ಏನ್ ಮಾಡಿದ್ರು ಕರೆಕ್ಟ್ ಅಂತ ಇದ್ದೆ. ಇವಾಗ ನೋಡಿದ್ರೆ ಭಾಗ್ಯ ಅತ್ಗೆ ಕಡೆ ಪಾರ್ಟಿ ಬದಲಾಯಿಸ್ಬಿಟ್ಟೆ ಅಲ್ಲ. ಆತರ ಏನಿಲ್ಲ ಸಂಜು. ಮಿತ್ರ ಅಣ್ಣ ಮನೀಷನ ಪ್ರೀತಿಸಿದ್ದಕ್ಕಾಗಿ ಅವಳು ಈ ಮನೆ ಸೊಸೆ ಆಗ್ತಾಳೆ ಅಂತ ಅವಳಿಗೆ ರೆಸ್ಪೆಕ್ಟ್ ಕೊಡ್ತಿದ್ದೆ ಅಷ್ಟೇ. ಅದನ್ ಬಿಟ್ರೆ ಮನೀಷಾ ಮಾಡಿದ್ದೆ ಕರೆಕ್ಟ್ ಅಂತ ನಾನು ಯಾವತ್ತೂ ಹೇಳ್ತಾ ಇರ್ಲಿಲ್ವಲ್ಲ. ಅದೇನೆ. ಬಟ್ ನೌ ಐ ಆಮ್ ಹ್ಯಾಪಿ ಭಾಗ್ಯ ಅತ್ಗೆಗೆ ಸಪೋರ್ಟ್ ಮಾಡ್ತಿರೋದಿಕ್ಕೆ. ಭಾಗ್ಯ ಅತ್ಗೆ ತುಂಬಾ ಒಳ್ಳೆಯವರು. ನಮ್ ಎಲ್ರ ಬಗ್ಗೆನೂ ಯೋಚನೆ ಮಾಡ್ತಾರೆ. ಅವರಲ್ಲಿ ಸ್ನೇಹ ಸಹಾಯ ಅಂತ ಒಳ್ಳೆ ಗುಣ ಬಿಟ್ರೆ ಈ ಸ್ವಾರ್ಥ ಮೋಸ ಅನ್ನೋ ಕೆಟ್ಟ ಗುಣ ಹುಡುಕಿ ನೋಡಿದ್ರೂ ಕೂಡ ಸಿಗೋದಿಲ್ಲ. ಅಂಥ ವ್ಯಕ್ತಿಗೆ ನಾವು ಅಗತ್ಯ ಇದ್ದಾಗ ಕೂಡ ಸಪೋರ್ಟ್ ಮಾಡದೆ ಹೋದ್ರೆ ನಮ್ಮ ಜೀವನಕ್ಕೆ ಅರ್ಥನೇ ಇರೋದಿಲ್ಲ. ಮನೀಷಾ ಒಳ್ಳೆಯವಳೆ, ಆದ್ರೆ ಅಣ್ಣನ್ನ ತನ್ನ ಕಡೆ ಮಾಡ್ಕೊಳ್ಳೋದಿಕ್ಕೆ ತನ್ನ ಗ್ರಿಪ್ಪಲ್ಲಿ ಇಟ್ಕೊಳ್ಳೋದಕ್ಕೆ ನೋಡ್ತಾಳೆ. ಅದೇ ಭಾಗ್ಯ ಅತ್ಗೆ ಅಣ್ಣಂಗೆ ಸಪೋರ್ಟ್ ಮಾಡೋದಿಕ್ಕೆ ಮತ್ತೆ ಅವನ ಪರವಾಗಿ ನಿಲ್ಲೋದಕ್ಕೆ ಪ್ರಯತ್ನ ಪಡ್ತಾರೆ. ಇಬ್ಬರಿಗೂ ಹಗಲು ರಾತ್ರಿ ಅನ್ನೋ ಅಷ್ಟು ಡಿಫ್ರೆನ್ಸ್ ಇದೆ. ಇದನ್ನ ಅಣ್ಣ ಕೂಡ ಅರ್ಥ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನೀನ್ ಹೇಳದ್ ಕರೆಕ್ಟೇನೆ ಅಣ್ಣ. ಬಟ್ ನಾವೇನ್ ಮಾಡಕ್ಕಾಗತ್ತೆ? ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಅಣ್ಣನ್ ಮೈಂಡ್ ಸೆಟ್. ಲಾಡು, ಮನ್ಸೆಲ್ಲ ತುಂಬಾ ಭಾರ ಆಗಿದೆ. ತಪ್ಪು ಮಾಡಿದ್ನ ಸರಿ ಮಾಡಿದ್ನ ಗೊತ್ತಾಗ್ದೆ ತುಂಬಾ ಗೊಂದಲ ಆಗಿದೆ. ನೀನೇ ಹೇಳು ಲಾಡು, ನಾನ್ ತಪ್ಪು ಮಾಡಿದ್ನ? ಅವನ ಮೇಲ್ ಬಂದಿರೋ ಆರೋಪ ಹೋಗ್ಲಿ ಅಂದ್ಕೊಂಡಿದ್ದು ನಾನ್ ಮಾಡಿದ ತಪ್ಪ? ಥ್ಯಾಂಕ್ಸ್ ಲಾಡು. ನಾನು ಹೇಳಿದ್ದು ನಿನ್ಗೆ ಅರ್ಥ ಆಗದೆ ಇದ್ರು ನನ್ನ ಕಣ್ಣೀರನ್ನ ಅರ್ಥ ಮಾಡ್ಕೊಂಡೆ.
ಏನಾಯ್ತು ಭಾಗ್ಯ? ನಿನಗೆ ಸಂತೋಷ ಆದ್ರೆ ನನಗೆ ಹೇಳ್ತೀಯಾ? ನೋವು ಹೇಳ್ಕೊಳಲ್ವಾ? ನೀನ್ ನೋವನ್ನ ಹಂಚ್ಕೊಳಕ್ಕೆ ನಾನು ಸರಿಯಾದ ವ್ಯಕ್ತಿ ಅಲ್ವಾ? ಚೇಚೆ, ಹಾಗೇನಿಲ್ಲ ರೀ. ಮತ್ತೆ ಹೇಳ್ಬೋದಲ್ವಾ? ನಾನು ತಪ್ಪು ಮಾಡಿದೆ ಅಲ್ವಾ? ಖಂಡಿತ ಇಲ್ಲ. ಸಾರಲ್ಲಿ ಉಪ್ಪಿದ್ಯಾ ಇಲ್ವಾ? ಎಲ್ರಿಗೂ ಅಡ್ಗೆ ಮಾಡಿದ್ನಾ ಇಲ್ವಾ? ಇಂಥದ್ನೆಲ್ಲ ನೋಡ್ಕೊಳ್ದೆ ನಿಮ್ಮನ್ ಬಿಡ್ಸ್ಕೊಳಕ್ ಹೋಗಿ ನಿಮ್ ಹೆಸರನ್ನ ಇನ್ನೂ ಹಾಳು ಮಾಡ್ದೆ. ಹೌದು, ಕರೆಕ್ಟ್.